ಉಮ್ರಾ ಯಾತ್ರಿಕರಿಗೆ ಸನ್ಮಾನಿಸಿದ ಹಿಂದೂ ಬಾಂಧವರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹಲವಾರು ಜನ ಸೌದಿ ಅರೇಬಿಯಾದಲ್ಲಿರುವ ಪವಿತ್ರವಾದ ಮೆಕ್ಕಾ ಮದೀನಾ ಸ್ಥಳಕ್ಕೆ ಉಮ್ರಾ ಯಾತ್ರೆ ಕೈಗೊಂಡಿದ್ದಾರೆ. ರಾಮದುರ್ಗದಿಂದ ಪ್ರಯಾಣ ಬೆಳೆಸಲಿರುವ ದಾದಾ ಖಲಂದರ್ ಬೆನ್ನಿ ಸೈಯದ್ ಸಾಬ್ ಅತ್ತಾರ್ ಹುಸೇನ್ ಸಾಬ್ ಪಡಕ್ನೂರ್ ಅವರು ರಾಮದುರ್ಗದಿಂದ ಸೌದಿ ಅರೇಬಿಯಾಕ್ಕೆ ತೆರಳಿ ತಮ್ಮ ಉಮ್ರಾ ಯಾತ್ರೆಯನ್ನು ಪೂರ್ಣಗೊಳಿಸಲಿದ್ದಾರೆ. ಇದರ ಭಾಗವಾಗಿ ಪಟ್ಟಣದ ಕಾರ್ ಸ್ಟ್ಯಾಂಡ್ ಮಾಲೀಕರು ಮತ್ತು ಚಾಲಕರು ಸೇರಿಕೊಂಡು ಉಮ್ರಾ ಯಾತ್ರಿಕರಿಗೆ ರಾಮದುರ್ಗ ಜನತೆಯ ಪರವಾಗಿ ಸನ್ಮಾನಿಸಿ ಗೌರವಿಸಿ ಶುಭ ಹಾರೈಸಿದರು. ರಾಮದುರ್ಗದ ಜಾಮಿಯಾ ಮಸ್ಜಿದ್ನ ಜಹೂರ್ ಹಾಜಿ ಅವರು ಯಾತ್ರಿಕರಿಗೆ ಮಾರ್ಗದರ್ಶನ ನೀಡಲಿದ್ದಾರೆ. ರಾಮದುರ್ಗ ಪಟ್ಟಣದಲ್ಲಿರುವ ನೂರಾರು ಜನರು ಸೇರಿ ನಂತರ ಎಲ್ಲರಿಗೆ ಭೇಟಿಯಾಗಿ ಮುಸಫಾ ಮಾಡಿ ದುವಾ ಮಾಡಲು ಹೇಳಿ ಅವರೆಲ್ಲರಿಗೂ ತಮ್ಮ ಪ್ರಯಾಣ ಸುಖಕರವಾಗಿರಲಿ ಎಂದು ಸೃಷ್ಟಿಕರ್ತನಲ್ಲಿ ದುವಾ ಮುಖಾಂತರ ಬೀಳ್ಕೊಡುಗೆ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ ಸ್ಟ್ಯಾಂಡ್ ಮಾಲೀಕರು ಮತ್ತು ಚಾಲಕರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. ಹಜ್ ಮತ್ತು ಉಮ್ರಾ ಮಾಡುವಂತದ್ದು ಒಂದು ಪವಿತ್ರವಾದಂತಹ ಪುಣ್ಯದ ಕೆಲಸ. ಇವತ್ತು ರಾಮದುರ್ಗದ ಕಾರ್ ಸ್ಟ್ಯಾಂಡ್ ನಲ್ಲಿರುವಂತಹ ಎಲ್ಲ ಡ್ರೈವರ್ ಮತ್ತು ಕ್ಲೀನರ್ಸ್ಗಳು, ಹಿಂದೂ ಮತ್ತು ಮುಸ್ಲಿಮ್ಸ್ ಎಲ್ಲರೂ ಸೇರಿ ಇವತ್ತ ಉಮ್ರಾಕ್ಕೆ ಹೊರಟಿರುವಂತಹ ಶಿವರಾರ್ಥಿಗಳಾದಂತಹ ನಮ್ಮ ಎಲ್ಲ ಅಣ್ಣ ತಮ್ಮಂದಿರಿಗೆ ದೇವರು ಅವರ ಪ್ರಯಾಣವನ್ನ ಸುಖಕರವಾಗಿ ಮಾಡಲಿ ಎನ್ನುವಂತ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ಇವತ್ತು ಅವರಿಗೆ ಸತ್ಕಾರವನ್ನ ಇಟ್ಟುಕೊಂಡಿದ್ದಾರೆ. ಉಮ್ರಾ ಮಾಡುವಂತದ್ದು ಅದು ಒಂದು ವರ್ಷದಲ್ಲಿ ಬೇಕಾದಾಗ ಹೋಗಬಹುದು ಉಮ್ರಾ ಅಂತ ಹೇಳಿ. ಹಜ್ ಅಂತಂದ್ರೆ ಅದು ಪರ್ಫೆಕ್ಟ್ ಆಗಿ ಬಕ್ರೀದ್ ಹಬ್ಬ ಇರುವಕ್ಕಿಂತ ಮೊದಲು ಹಜ್ ಮಾಡ್ತಾರೆ. ಉಮ್ರಾ ಅಂತಂದ್ರೆ ಒಂದು ವರ್ಷದಲ್ಲಿ ಬೇಕಾದಾಗ ಉಮ್ರಾ ಮಾಡಬಹುದು. ಉಮ್ರಾನೂ ಸಹ ಒಂದು ಸಣ್ಣ ಹಜ್ ಮಾಡದಂಗ್ಲೆ ಒಂದು ಪುಣ್ಯದ ಕೆಲಸ. ಈಗ ನಮ್ಮ ಶಿಬಿರಾರ್ಥಿಗಳು ಏನು ಹೊರಟಿದ್ದಾರೆ, ನಾವೆಲ್ಲರೂ ಇಲ್ಲಿ ಸೇರಿದಂತ ಎಲ್ಲ ಅಣ್ಣ ತಮ್ಮಂದಿರು, ಎಲ್ಲ ಜನಾಂಗದವರು ಸೇರಿ ಅವರ ಪ್ರಯಾಣವನ್ನ ಸುಖಕರವಾಗಲಿ ಅಂತ ಹೇಳಿ ನಾವು ಅಲ್ಲಾಹನಲ್ಲಿ ಬೇಡಿಕೊಳ್ಳೋಣ ಅನ್ನುವಂತ ಮಾತನ್ನು ಹೇಳ್ತಾ, ಶಿಬಿರಾರ್ಥಿಗಳು ಏನು ಒಂದು ಪವಿತ್ರವಾದಂತ ಕಾಬಾಕ್ಕೆ ಹೊಂಟಿರುವಂತ ನಮ್ಮ ಶಿಬಿರಾರ್ಥಿಗಳು ಅಲ್ಲಿ ಹೋದಾಗ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಏನಂತಂದ್ರೆ ಈ ದೇಶದಲ್ಲಿ ಎಲ್ಲರೂ ನಮಾಜ್ ಮಾಡುವಂತಹ ಒಂದು ದಿಕ್ಕಿನಲ್ಲಿ ಸಾಗಲಿ ಅನ್ನುವಂತ ಒಂದು ಬೇಡ್ಕೊಳ್ಳುವಂತದ್ದು ಮಾಡಲಿ. ಆಮೇಲೆ ಈ ದೇಶದಲ್ಲಿ ಎಲ್ಲರೂ ಅಣ್ಣತಮ್ಮರಂಗೆ ಬಾಳಬೇಕು ಅನ್ನುವಂತ ಒಂದು ಇಚ್ಛೆಯನ್ನ ಅಲ್ಲೇ ದೇವರಲ್ಲಿ ಬೇಡ್ಕೊಳ್ಳಿ ಅಂತ ಹೇಳ್ತಾ ಅವರ ಪ್ರಯಾಣ ಸುಖಕರವಾಗಲಿ ಅಂತ ಹೇಳಿ ನಾವೆಲ್ಲರೂ ಮತ್ತು ನಾನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ.